ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಿಮ್ಮ ಒಂದು GNM ನರ್ಸಿಂಗ್ದು ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಈ ಮಧ್ಯದಲ್ಲಿ ಏನಂತಂದರೆ, ಈಗ ನಿಮ್ಗಳಿಗೆ ರಿಸಲ್ಟ್ಗಳನ್ನು ಚೆಕ್ ಮಾಡಬೇಕಾದ್ರೆ ಅಲ್ಲಿ ನಿಮ್ಗಳಿಗೆ ಶೋ ಆಗ್ತಿರೋದು ನೋ ಡೀಟೇಲ್ಸ್ ಫೌಂಡ್ ಅಂತ ಬರ್ತಾ ಇದೆ. ಭಾಳಷ್ಟು ವಿದ್ಯಾರ್ಥಿಗಳದ್ದು ಬರ್ತಾ ಇದೆ, ಒಂದಲ್ಲ ಎರಡಲ್ಲ. ಭಾಳಷ್ಟು ವಿದ್ಯಾರ್ಥಿಗಳ ಕಾಮೆಂಟ್ಸ್ ಮುಖಾಂತರ ನೀವು ತಿಳಿಸಿದ್ದೀರಿ ಏನಂದರೆ ನೋ ಡೀಟೇಲ್ಸ್ ಫೌಂಡ್ ಬರ್ತಾ ಇದೆ, ಏನು ಮಾಡಬೇಕು ಅಂಥೇಳಿ. ನೋಡಿ, ಏನಾಗಿದೆ ಅಂತಂದರೆ ಇವಾಗ ಒಂದು ಸರ್ವರ್ ಪ್ರಾಬ್ಲಮ್. ಯಾಕಂದರೆ ಲೇಟಾಗಿ ಅಪ್ಡೇಟ್ ಮಾಡಿದ್ದಾರೆ ರಿಸಲ್ಟನ್ನು. ಲೇಟಾಗಿ ಅಂದರೆ ನಾನ್ ಆಫಿಷಿಯಲ್ ಟೈಮಲ್ಲಿ ಅಪ್ಲೋಡನ್ನು ಮಾಡಿದ್ದಾರೆ ರಿಸಲ್ಟ್ಗಳನ್ನು. ಹೀಗಾಗಿ ಬೋರ್ಡ್ನವರು ಕೂಡ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ನೀವು ನಾಳೆ ತನಕ ವೇಟ್ ಮಾಡಬೇಕು. ನಾಳೆಗೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಆಫಿಷಿಯಲ್ ಟೈಮಲ್ಲಿ ಬಂದು ಕ್ರಾಸ್ ವೆರಿಫೈ ಮಾಡ್ತಾರೆ ಮತ್ತೊಂದು ಸಲ. ಎಲ್ಲ ಅವರಂದರೆ ಈಗಲೇ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನವರು ಮಾಡಿರುವಂಥದ್ದು ಎಲ್ಲ ಕರೆಕ್ಟ್ ಇದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ತಾರೆ. ಸೊ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ನವರು ಎಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಬೇಕಂತಂದರೆ ನಾಳೆ ತನಕ ಟೈಮ್ ಬೇಕಾಗುತ್ತೆ, ಹೌದಾ? ಆಮೇಲೆ ಒಂದು ಕಾರಣ ಏನಂತಂದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಒಂದು ಕಾರಣ. ಎರಡನೇದು ಏನಂತಂದರೆ ಈಗ ಸರ್ವರ್ ಪ್ರಾಬ್ಲಮ್ ಬರ್ತಾ ಇರೋದರಿಂದ. ಸೊ ಸರ್ವರ್ ಪ್ರಾಬ್ಲಮ್ನಿಂದ ಏನಾಗುತ್ತಪ್ಪ ಅಂತಂದರೆ ಈ ರೀತಿಯಾದಂಥ ನಾಟ್ ಡೀಟೇಲ್ಸ್ ಫೌಂಡ್ ಕೂಡ ಅಂತ ಬರುತ್ತೆ, ಹೌದಾ? ಈಗ ನನಗಸ್ತದೆ ಸರ್ವರ್ ಎಲ್ಲ ಫ್ರೀ ಇದೆ, ಆದರೂ ಕೂಡ ಈಗ ಟ್ರೈ ಮಾಡಿ ನೋಡಿರಿ. ಬಂದಿಲ್ಲ ಅಂದರೆ ಟೆನ್ಷನ್ ತೊಗೋಬೇಡ್ರಿ, ನಾಳೆ ತನಕ ಕಾಯಿರಿ. ನಾಳೆ 12 ಗಂಟೆ ತನಕ ಕಾಯಿರಿ. ಇನ್ ಕೇಸ್ ಆಫ್ ನೀವು ಕಾಯೋಕ್ಕಾಗಲಿಲ್ಲಪ್ಪ ಅಂತಂದರೆ ನಾಳೆಗೆ ನೀವೇನು ಮಾಡಬೇಕಂದ್ರೆ ಕಾಲೇಜಿಗೆ ಒಂದು ಡಾಟಾ ಬಂದಿರುತ್ತೆ, ಕಾಲೇಜಲ್ಲಿ ನಿಮಗೆ ರಿಸಲ್ಟ್ಗಳು ಬಂದಿರ್ತವೆ. ಕಾಲೇಜ್ ಡಾಟಾ ಒಳಗಡೆ ಕೂಡ ನಿಮ್ಮ ರಿಸಲ್ಟ್ ಬಂದಿದ್ದರೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಆ ಒಂದು ರಿಸಲ್ಟ್ ನಿಮ್ಗೆ ರೆಫರೆನ್ಸ್ ಆಗಿ ಇಟ್ಕೋಬೋದು. ಇಲ್ಲ ನನಗೆ ಪಬ್ಲಿಕಲಿ ಬೇಕಪ್ಪ ಅಂತಂದರೆ ನೀವು ಕಾಲೇಜಿಂದ ಮೇಲ್ ಮಾಡಿಸ್ಬೇಕಾಗತ್ತೆ. ಕಾಲೇಜಿಂದ ಮೇಲ್ ಮಾಡಿಸಿದರೆ ಅದನ್ನು ಅವರು ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಅಥವಾ ಒಂದು ಹಾಫ್ ಆನ್ ಅವರ್ ಒಳಗಡೆ ಕ್ಲಿಯರ್ ಮಾಡಿ ನಿಮ್ಮ ರಿಸಲ್ಟ್ಗಳು ನಿಮಗೆ ಏನು ಮಾಡ್ತಾರೆ, ಅವರು ಬಿಟ್ಕೊಟ್ಬಿಡ್ತಾರೆ. ಅಂದರೆ ಪಬ್ಲಿಕಲ್ಲಿ ಅನೌನ್ಸ್ಮೆಂಟ್ ರಿಪ್ಲೈ ಇದಾಗುತ್ತೆ, ಕ್ಲಿಯರ್ ಆಗಿಬಿಡುತ್ತೆ. ಹೀಗಾಗಿ ನೀವು ನಾಳೆ ತನಕ ಕಾಯಿರಿ. ಇನ್ ಕೇಸ್ ಆಫ್ ನಾಳೆ ತನಕ ಬರಲಿಲ್ಲಪ್ಪ ಅಂದರೆ ಬೋರ್ಡ್ನವರಿಗೆ ನೀವು ಕಾಲೇಜ್ ಮುಖಾಂತರ ಬೋರ್ಡ್ನವರಿಗೆ ಕಾಲ್ ಮಾಡಿಸಿ, ಮೇಲ್ ಮಾಡಿಸಿ, ಅದನ್ನು ಅವರು ಕ್ಲಿಯರ್ ಮಾಡಿ ಕೊಡ್ತಾರೆ. ಅಷ್ಟೇ ಇರುವಂಥದ್ದು. ಇಲ್ಲಪ್ಪ ಅಂತಂದರೆ ಈ ಥರ ನೋ ಡೀಟೇಲ್ಸ್ ಫೌಂಡ್ ಅಂತ ಬರ್ತಾಯಿದೆ ಅಂದರೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ಮು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಬೋರ್ಡ್ನವರು ಸರಿಯಾದಂಥ ಒಂದು ಅಪ್ಲೋಡ್ ಮಾಡಿರಂಗಿಲ್ಲ, ಅಥವಾ ಅದು ಸರ್ವರ್ ಮಿಸ್ಸಿಂಗ್ ಆಗಿರುತ್ತೆ, ಡಾಟಾ ಮಿಸ್ಸಿಂಗ್ ಆಗಿರುತ್ತೆ. ಅದನ್ನು ಕ್ಲಿಯರಿಫೈ ಮಾಡಿ ನಿಮಗೆ ಕೊಡ್ತಾರೆ.